ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಹೃದಯಾಘಾತದಿಂದ ಪಟ್ಟಣ ಪಂಚಾಯತ್ ಸದಸ್ಯ ತೌಸಿಫ್ ಗಿರ್ಗಾವಿ ಸಾವನ್ನಪ್ಪಿದ್ದಾರೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ನಿವಾಸಿ ತೌಸಿಫ್ ಶರ್ಫುದ್ದೀನ್ ಗಿರ್ಗಾವಿ 35 ವಯಸ್ಸಿನ ಕಟುಮಸ್ತಾದ ಮೈಕಟ್ಟು ಹೊಂದಿದ ಯುವಕ. ಚಿಕ್ಕ ವಯಸ್ಸಿನಲ್ಲಿಯೇ ಸಾಮಾಜಿಕ ಕಳಕಳಿಯನ್ನ ಮೈಗೂಡಿಸಿಕೊಂಡು ಬೆಳೆದವರು. ಕ್ರಿಕೆಟ್ ಆಟವೆಂದರೆ ಇವರಿಗೆ ಅಚ್ಚುಮೆಚ್ಚಿನ ಕ್ರೀಡೆ. ಕ್ರಿಕೆಟ್ ಆಟದಲ್ಲಿ ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿಯೇ ತನ್ನದೇ ಆದಂತಹ ಹೆಸರು ಮಾಡಿದವರು. ಜೊತೆಗೆ ಸಾಕಷ್ಟು ಯುವ ಸಮೂಹದ ಹಾಗೂ ಪಟ್ಟಣ ಸೇರಿದಂತೆ ಜಿಲ್ಲೆಯ ಜನಪ್ರಿಯತೆಯನ್ನ ಗಳಿಸಿಕೊಂಡು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಕೊಲ್ಹಾರ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಎಐಎಂಐ ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸಿದ್ರು. ನೇರ ನುಡಿ, ನಿಷ್ಠೂರ ಸ್ವಭಾವದವರು. ಸಚಿವ ಶಿವಾನಂದ ಪಾಟೀಲ್ ಅವರ ಅಭಿವೃದ್ಧಿಪರವಾದ ಕೆಲಸ ಕಾರ್ಯಗಳನ್ನ ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಸಚಿವ ಶಿವಾನಂದ ಪಾಟೀಲ್ ಅವರ ಸಲಹೆ ಸಹಕಾರದಿಂದ ಕೊಲ್ಹಾರ ಪಟ್ಟಣದ ವಾರ್ಡ್ ನಂಬರ್ 16 ಸೇರಿದಂತೆ ಮತಕ್ಷೇತ್ರದಲ್ಲಿ ಸಾಕಷ್ಟು ಜನಪರವಾದ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ರು. ಬಡವರಿಗೆ ಆಸರೆದಾತರಾಗಿದ್ರು. ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿ ನಿಲ್ಲುತ್ತಿದ್ರು. ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಲಹೆ ನೀಡುವಂತಹ ಚಾಕುಚಕ್ಯತೆ ತೌಸಿಫ್ ಅವರಲ್ಲಿ ಇತ್ತು. ಮುಂದೆ ರಾಜಕೀಯದಲ್ಲಿ ಏನಾದರೂ ಆಗುವಂತಹ ದೊಡ್ಡ ಜನಸಮೂಹ ಇವರ ಬೆನ್ನಿಗೆ ಇತ್ತು. ಆದ್ರೆ ವಿಧಿಯಾಟ ಬಲ್ಲವರು ಯಾರು ಎನ್ನುವಂತೆ ಇವತ್ತು ತೌಸಿಫ್ ಗಿರ್ಗಾವಿ ಕ್ರಿಕೆಟ್ ಆಟದಲ್ಲಿ ಪಾಲ್ಗೊಂಡು ತನ್ನ ತಂಡದ ಗೆಲುವನ್ನ ಸಂಭ್ರಮಿಸುವ ಖುಷಿಯಲ್ಲಿದ್ದಾಗಲೇ ಹೃದಯಾಘಾತದಿಂದ ಕುಸಿದು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಸಾವನ್ನಪ್ಪಿದ್ರು. ಈ ಘಟನೆ ಕೊಲ್ಹಾರ ಪಟ್ಟಣ ಸೇರಿದಂತೆ ಜಿಲ್ಲೆಯಲ್ಲಿಯೇ ಶೋಕದ ವಾತಾವರಣವನ್ನ ಸೃಷ್ಟಿಸಿದೆ. ಜನ ಮೆಚ್ಚುಗೆ ಜನನಾಯಕನನ್ನ ಕಳೆದುಕೊಂಡಿರುವುದಕ್ಕೆ ಕೊಲ್ಹಾರ ಪಟ್ಟಣ ಬಸವನ ಬಾಗೇವಾಡಿ ಮತಕ್ಷೇತ್ರ ದಿಗ್ಭ್ರಮೆಗೊಂಡಿದ್ದಾರೆ. ಇವರ ಅಂತ್ಯಕ್ರಿಯೆ ಮೇ 13 ಬುಧವಾರದಂದು ಕೊಲ್ಹಾರ ಪಟ್ಟಣದ ಮೈದಾನದಲ್ಲಿ ನೆರವೇರುವುದು ಎಂದು ಆಪ್ತ ಮೂಲಗಳಿಂದ ತಿಳಿದುಬಂದಿದೆ. ಕೊಲ್ಹಾರ ಪಟ್ಟಣ ಪಂಚಾಯತ್ ವಾರ್ಡ್ ನಂಬರ್ 16 ಸದಸ್ಯ ತೌಸಿಫ್ ಗಿರ್ಗಾವಿ ಅವರ ನಿಧನಕ್ಕೆ ಸಚಿವ ಶಿವಾನಂದ ಪಾಟೀಲ್, ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಫಕಾಲಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಚನ್ಮಲ್ಲಪ್ಪ ಗಿಡ್ಡಾಪ್ಗೋಳ್, ಮುಖಂಡ ಉಸ್ಮಾನ್ ಪಟೇಲ್, ಹನೀಫ್ ಮಖಾಂದಾರ್, ಅಲ್ಲಾಭಕ್ಷ ಬಿಜಾಪುರ್, ಟಿಟಿ ಹಗೇದಾಳ್, ಪತ್ರಕರ್ತ ಶರಣು ಮಾದರ್ ಸೇರಿದಂತೆ ಪಟ್ಟಣ ಪಂಚಾಯತ್ನ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗ ಸೇರಿದಂತೆ ತಾಲೂಕು, ಕ್ಷೇತ್ರ, ಜಿಲ್ಲೆಯ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇನ್ನು ಕುಟುಂಬದಲ್ಲಿ ಅತ್ಯಂತ ಬಲಿಷ್ಠವಾದಂತ ನಾಯಕನನ್ನ ಕಳೆದುಕೊಂಡಿದ್ದಕ್ಕೆ ಹಾಗೂ ಕುಟುಂಬದ ಮೂಲ ಸದಸ್ಯನನ್ನ ಕಳೆದುಕೊಂಡಿದ್ದಕ್ಕೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಮುಟ್ಟಿದೆ. ವಿಧಿಯಾಟ ಬಲ್ಲವರ್ಯಾರು ಎನ್ನುವಂತೆ ಇವತ್ತು ಇಂತಹ ಗಣ್ಯ ವ್ಯಕ್ತಿಯನ್ನ ಕಳೆದುಕೊಂಡ ಕೊಲ್ಹಾರ ಪಟ್ಟಣ ಬಡವಾಗಿದೆ. अम्मा